ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇದಕ್ಕಿಂತ ಮುಂಚೆ ಒಂದು ಅಂಕ 2 ಅಂಕದಲ್ಲಿ ಬರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆ ಉತ್ತರಗಳನ್ನು ನೋಡಿದ್ದೀವಿ. ಸೊ ಈಗ 3 ಮತ್ತು 4, 5 ಅಂಕಗಳಿಗೆ ಬರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಉತ್ತರಗಳೊಂದಿಗೆ ನೋಡೋಣ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಈ PDF ಅನ್ನು ನಾನು ಡ್ರೈವಲ್ಲಿ ಹಾಕಿದ್ದೀನಿ. ಸೊ ಅದನ್ನು ಕೂಡ ನೋಡಿ. ಸೊ ಆಲ್ರೆಡಿ ಯಾರೆಲ್ಲ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಿಲ್ಲಲ್ಲ, ಟೆಲಿಗ್ರಾಮ್ ಗ್ರೂಪಲ್ಲಿ ಈ PDF ಅನ್ನು ಶೇರ್ ಮಾಡಿರ್ತಾರೆ. ಸೊ ಎಲ್ಲರೂ ಕೂಡ ಬಂದು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಸೊ ಫಸ್ಟ್ ಆಫ್ ಆಲ್ ತಾವೆಲ್ಲರೂ ಕೂಡ ಜಾಯ್ನ್ ಆಗಿ ಈ PDF ಅನ್ನಲ್ಲಿ ಶೇರ್ ಮಾಡ್ತಾರೆ. ಇಷ್ಟು ನೋಡ್ಕೊಂಡು ಹೋದರೂ ಕೂಡ ನೀವು ಪಾಸ್ ಆಗ್ತೀರಿ. ಫಸ್ಟ್ 3, 4 ಅಥವಾ 5 ಅಂಕಕ್ಕೆ ಬರ್ತಕ್ಕಂಥದ್ದು ಥೇಲ್ಸನ ಪ್ರಮೇಯ. ಅದನ್ನು ನಿರೂಪಣೆ ಮಾಡಲಿಕ್ಕೂ ಕೂಡ 1 ಅಂಕಕ್ಕೆ ಕೇಳ್ತಾರೆ. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆ ಉಳಿದೆರಡ ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ. ಸೊ ಇದು ಬದ್ದೆ. ಸೊ ಇದು ಪ್ರಮೇಯ ಬರ್ತದೆ, ಥೇಲ್ಸನ ಪ್ರಮೇಯ. ಚೆನ್ನಾಗಿ ನೋಡ್ಕೊಂಡೋಗಿ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಸೊ ಇದನ್ನು ಈ ಥರನಾಗಿರ್ತಕ್ಕಂಥ ನೀವೇನು ಮಾಡಬೇಕಪ್ಪ ಅಂತಂದರೆ ದತ್ತ ಸಾಧನೆಯ ರಚನೆ ಸಾಧನೆಗಳನ್ನು ಬರೆದು ಸೊ ಏನು ಮಾಡಬೇಕಾಗ್ತದೆ, ಪ್ರೂವ್ ಮಾಡಬೇಕು. ಸೊ ಕಂಪಲ್ಸರಿಯಾಗಿ 4 ಅಥವಾ 5 ಅಂಕಕ್ಕೆ ಕೇಳ್ತಾರೆ. ಇನ್ ಕೇಸ್ ನಿಮಗೆ ಥೇಲ್ಸನ ಪ್ರಮೇಯ ಬರದೇ ಇದ್ದರೆ ಕೋನ ನಿರ್ಧಾರಕ ಗುಣ ಪ್ರಮೇಯ ಬರ್ತದೆ. ಅದೇನು ಹೇಳ್ತದಂದ್ರೆ, 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮ, ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರ್ತವೆ ಅನ್ನೋದನ್ನು ಸಹಿತ ಕೇಳ್ತಾರೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಸೊ ಇದನ್ನು ಕೂಡ ತಾವು ಚೆನ್ನಾಗಿ ಕಲ್ಕೊಡ್ರಿ ಈ ಪ್ರಮೇಯ, ಯಾಕಂದ್ರೆ ಪ್ರಮೇಯಗಳು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇರ್ತವೆ ಫ್ರೆಂಡ್ಸ್. ಸೊ ಇಲ್ಲಿಂದ ನಿಮಗೆ ಹೆಚ್ಚು ಅಂಕಗಳನ್ನು ಏನು ಮಾಡ್ತಾವಪ್ಪ ಅಂದರೆ ತಂದು ಕೊಡ್ತಾವೆ. ಯಾಕಂದರೆ 2 ಪ್ರಮೇಯಗಳು, ವೃತ್ತದ ಮೇಲಿನ 2 ಪ್ರಮೇಯಗಳು ಕಲಿಬೇಕು, ತ್ರಿಭುಜದ ಮೇಲಿನ 2 ಪ್ರಮೇಯಗಳನ್ನು ಕಲಿಬೇಕು. 2 ಪ್ರಮೇಯದಲ್ಲಿ ಅಂದರೆ ಒಟ್ಟಾರೆ 4ರಲ್ಲಿ 2 ಬರೆದು 7 ಮಾರ್ಕ್ಸು. ಈಗ ಮೇಲೆ ಹೇಳಿರ್ತಕ್ಕಂಥದ್ದು 2 ತ್ರಿಭುಜದ ಮೇಲಿನ ಪ್ರಮೇಯಗಳು. ಇದು ವೃತ್ತದ ಮೇಲಿನ ಪ್ರಮೇಯ. ಏನು ಹೇಳ್ತದಂದ್ರೆ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬನೆ ಆಗಿರ್ತದ. ಸೊ ದತ್ತ ನೋಡ್ಕೊಡ್ರಿ, ಸಾಧನೆಯ ರಚನೆ ಸಾಧನೆಗಳನ್ನು ಸಹಿತ ಕೊಟ್ಟಿದ್ದೀನಿ. ಅದನ್ನು ಕೂಡ ತಾವೇನು ಮಾಡ್ಕೋಬೋದು, ಬರಿಬೋದು. ಮುಂದೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮಾನೆ ಅಂತ ಸಾಧಿಸ್ರಿ. ಸೊ ಪ್ರತಿ ಸಲ ಭಾಳ ಸಲ ಇದೇ ಕೇಳ್ತಾರೆ. ಸೊ ಇಲ್ಲಿರ್ತಕ್ಕಂಥ ದತ್ತ ನೋಡ್ರಿ, ಸಾಧನೆ ರಚನೆ ಆಮೇಲೆ ಸಾಧನೀಯ ಅಂತಕ್ಕಂಥದ್ದು ಸಾಧನೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥದ್ದು. ಗ್ರಾಫ್ ಕ್ವಶನ್ಸ್. ಸೊ ಗ್ರಾಫ್ ಕ್ವಶನ್ಸಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, x + 2x + y = 8, x - y = 1 ಅಂತ ಇದೆ. ಸೊ ಫಸ್ಟ್ ಅದನ್ನು ಲೆಕ್ಕ ಹಾಕಬೇಕು. ಎಕ್ಸ್ ಅಕ್ಷದ್ದು ಮತ್ತು ವೈ ಅಕ್ಷದಲ್ಲಿ ಲೆಕ್ಕ ಹಾಕಿದಾಗ ಮಾತ್ರ ನಿಮ್ಗೆ ಏನಾಗ್ತಾವಪ್ಪ ಅಂತಂದರೆ ಬಿಂದುಗಳು ಸಿಗ್ತಾವೆ. ಅದೇ ಬಿಂದುಗಳ ಆಧಾರದ ಮೇಲೆ ನೀವು ಗ್ರಾಫನ್ನು ಈ ಥರ ಹಾಕಬೇಕು. ಎಕ್ಸ್ ಅಕ್ಷ ಹಾಕಬೇಕು, ವೈ ಅಕ್ಷ ಹಾಕಬೇಕು, ಮೇಲೆ ಮೂಲಮಾನ ಅಂದರೆ ಪ್ರಮಾಣವನ್ನು ಬರೆದು ಅವುಗಳನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸೊ ಇದೇ ಥರನಾಗಿ 4 ಮಾರ್ಕ್ಸಿಗೆ ನೀವೇನು ಮಾಡಬೇಕಪ್ಪ ಅಂತಂದರೆ ಬರೀರಿ. ಇದು ಕೂಡ ಗ್ರಾಫ್ ಇದೆ, ಚೆನ್ನಾಗಿ ನೋಡ್ಕೊಂಡೋಗಿ. 2x + y = 6, 2x - y = 2 ಅಂತಿದೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಇವುಗಳನ್ನು ಗ್ರಾಫನ್ನು ಪ್ರಾಕ್ಟೀಸ್ ಮಾಡಿರಿ. ಸೊ 2x + y = 8, x - y = 1, x + y = 7, 3x - y = 1, 2x + y = 8, x + y = 5. ಇವೆಲ್ಲವುಗಳನ್ನು ನೀವು ಪ್ರಾಕ್ಟೀಸನ್ನು ಮಾಡಿರಿ. ಸರಾಸರಿ ಕಂಡುಹಿಡಿತಕ್ಕಂಥ ಲೆಕ್ಕ, ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿರಿ. ವರ್ಗಾಂತರ ಇದೆ, ಆವೃತ್ತಿ ಇದೆ. ಕೊಟ್ಟ ವರ್ಗಾಂತರ ಮತ್ತು ಆವೃತ್ತಿಗಳಿಗೆ ಮಧ್ಯಬಿಂದು ಕಂಡುಹಿಡಬೇಕು. ಆವೃತ್ತಿ ಮತ್ತು ಮಧ್ಯಬಿಂದುವೊಂದಿಗೆ ಗುಣಿಸಿ F1 xi ಕಂಡುಹಿಡಬೇಕು. ಆವಾಗ ಸಮೇಷನ್ ಆಫ್ Fy xi / ಸಮೇಷನ್ ಆಫ್ Fy ಬರ್ತದೆ. ಸೊ ಸರಾಸರಿ ಬರ್ತದೆ. ಇದು ಜಸ್ಟ್ ಓನ್ಲಿ ಸರಾಸರಿ ಕಂಡುಹಿಡಿತಕ್ಕಂಥ ಲೆಕ್ಕ. ಇನ್ನು ಬಹುಲಕ ಕಂಡುಹಿಡಿಯುವ ಪ್ರಶ್ನೆಗಳು ಕೂಡ ಬರ್ತವೆ. ಸೊ ಬಹುಲಕದಲ್ಲಿ ಒಂದು ಲೆಕ್ಕ ನೋಡ್ಕೊಡ್ರಿ, ವರ್ಗಾಂತರ ಮತ್ತು ಆವೃತ್ತಿ ಅದ. ಸೊ ಈ ಮತ್ತು ವರ್ಗಾಂತರ ಮತ್ತು ಆವೃತ್ತಿ ಪಟ್ಟಿಯಿಂದ ನೀವೇನು ಮಾಡಬೇಕಪ್ಪ ಅಂದರೆ ಬಹುಲಕವನ್ನು ಕಂಡುಹಿಡಿತಕ್ಕದ್ದನ್ನು ಕೂಡ ಕಲ್ಕೊಡ್ರಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 3 ಮಾರ್ಕ್ಸಿನ ಪ್ರಶ್ನೆ. ಸರಾಸರಿ ಬಹುಲಕ ಮತ್ತು ಮಧ್ಯಾಂಕದಲ್ಲಿ 1 ಪ್ರಶ್ನೆ ಅಂತ ಕೂಡ ನಿಮಗೆ 3 ಅಂಕಕ್ಕೆ ಬಂದೇ ಬರ್ತದೆ. ಸೊ ಎನಿವನ್ನನ್ನು ನೀವೇನು ಮಾಡ್ರಪ್ಪ ಅಂತಂದರೆ ಸಾಲ್ವ್ ಮಾಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡಿಕೊಡ್ರಿ. ಸೊ ಇವೆಲ್ಲಕ್ಕೆ ನಿಮಗೆ ಸರಾಸರಿ ಕಂಡುಹಿಡಿತಕ್ಕಂಥ ಲೆಕ್ಕ ಸೊ ಎಲ್ಲವುಗಳನ್ನು ಕೊಟ್ಟಿದ್ದೀನಿ. ಚೆನ್ನಾಗಿ ತಾವೆಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಿಕೊಡ್ರಿ, ಓಕೆನಾ. ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿತ್ತು. ಇನ್ನು ಮುಂದೆ ನೋಡೋದಾದರೆ ಸ್ನೇಹಿತರೆ, ಇದು ಸಮಾಂತರ ಶ್ರೇಣಿಯಲ್ಲಿರ್ತಕ್ಕಂಥ ಸೂತ್ರಗಳು. ಒಟ್ಟಾರೆ ಸಮಾಂತರ ಶ್ರೇಣಿಯ ಬಗ್ಗೆ ಇದ್ದಾಗ ಸಾಮಾನ್ಯ ರೂಪ, n ಪದ ಕಂಡುಹಿಡಿಯೋ ಸೂತ್ರ, n ಪದಗಳ ಮೊತ್ತ ಕಂಡುಹಿಡಿಯೋ ಸೂತ್ರ. ಸೊ ಸುಮಾರು ಸೂತ್ರಗಳು ಬರ್ತವೆ. ಆಮೇಲೆ ಇಲ್ಲಿ ಪದವನ್ನು ಕಂಡುಹಿಡಿತಕ್ಕಂಥದ್ದು. ಸೊ ಪದ ಕಂಡುಹಿಡಿಬೇಕಾದ್ರೆ ಸೂತ್ರ an = a + n - 1 × d ಸೂತ್ರ ಆಗಬೇಕು. ಸೊ ಇದು 2 ಮಾರ್ಕ್ಸ್ ಕ್ವಶನ್ಸ್, ಓಕೆನಾ. ಸೊ ಇದೇ ತರನಾಗಿರ್ತಕ್ಕಂಥ ನೀವು ಕೆಳಗಿನ ಲೆಕ್ಕಗಳನ್ನು ಪದಗಳನ್ನು 21ನೇ ಪದ 30ನೇ ಪದ. ಸೊ ಇದು an = a + n - 1 × d ಕಂಡುಹಿಡಿಯೋ ಸೂತ್ರವನ್ನು ಹಾಕಿ ಲೆಕ್ಕ ಮಾಡಿರಿ. ಅದು ಬರಲಿಲ್ಲ ಅಂದರೆ ಇದು ಬರ್ತದೆ, ಯಾವುದಪ್ಪ ಅಂದ್ರೆ ಮೊತ್ತ ಕಂಡುಹಿಡಿಯುವ ಸೂತ್ರ, ಪದಗಳವರೆಗಿನ ಮೊತ್ತ. ಇದಕ್ಕೆ ಯಾವ ಸೂತ್ರ ಹಾಕ್ತೀರಿ,
ಎಸ್ ಎನ್ ಇಸ್ ಟು ಎನ್ ಡಿವೈಡೆಡ್ ಬೈ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅನ್ನೋ ಸೂತ್ರವನ್ನು ಹಾಕಬೇಕು. ಈ ಸೂತ್ರವನ್ನು ಹಾಕಿನೂ ಕೂಡ ನೀವೇನು ಮಾಡಬೇಕಪ್ಪ ಅಂತಂದರೆ ಲೆಕ್ಕವನ್ನು ಬಿಡಿಸ್ತಕ್ಕಂಥದ್ದು. ಸೊ ಕೆಳಗಡೆನೂ ಕೂಡ ಲೆಕ್ಕಗಳನ್ನು ಕೊಟ್ಟಿದ್ದೀನಿ, ಅವೆಲ್ಲ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಓಕೆನಾ. ಇನ್ನು ನೆಕ್ಸ್ಟ್ ಮುಂದೆ ಏನಪ್ಪ ಅಂದರೆ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ. ಸೊ ಫಸ್ಟ್ ಭಾಗಲಬ್ಧ ಸಂಖ್ಯೆ ನೋಡೋಣ. ಇವು 2 ಮಾರ್ಕ್ಸ್ಗೆ ಬರ್ತಕ್ಕಂಥ ಪ್ರಶ್ನೆ. 5 + √3 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಇದೆಯಲ್ಲ, ಇದು 2 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ. ಸೊ ಚೆನ್ನಾಗಿ ಸ್ಕ್ರೀನ್ಶಾಟನ್ನು ತೆಗಿಬೋದು. ಓಕೆ. ಆಮೇಲೆ ಇಲ್ಲಿಂದ 1 ಮಾರ್ಕ್ಸಿಗೆ ಬರ್ತದೆ. ಸೊ ನಿಮಗೆ 2 ಚರಾಕ್ಷರಗಳು ರೇಖಾತ್ಮಕ ಸಮೀಕರಣಗಳ ಜೋಡಿ ಕೊಡ್ತಾರೆ, ಅದರ ಹೋಲಿಕೆ ಕೇಳ್ತಾರೆ, ನಕ್ಷೆಯ ರೇಖೆಗಳು, ಆಮೇಲೆ ಪರಿಹಾರ, ಸಮೀಕರಣಗಳ ವಿಧ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ವರ್ಜಿಸೋ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಲಿಕ್ಕೆ ಕೇಳ್ತಾರೆ. ಇಲ್ಲಿ 3x + y = 12, x + y = 6 ಅದ. y ಹೋದರೆ ಎಷ್ಟು ಉಳಿತು? 2x = 6 ಅಂತ ಉಳಿತು. ಆವಾಗ ಎಕ್ಸ್ನ ಬೆಲೆ 3 ಬತ್ತು. ಇದೇ ಎಕ್ಸ್ನ ಬೆಲೆನ ಮೊದಲ ಸಮೀಕರಣದಲ್ಲಿ ಹಾಕಿದಾಗ ವೈನ ಬೆಲೆ ಕೂಡ ಬರ್ತದೆ. ಸೊ ಇದು ವರ್ಜಿಸೋ ವಿಧಾನದಿಂದ ಸಮೀಕರಣವನ್ನು ಬಿಡಿಸ್ತಕ್ಕಂಥ ಲೆಕ್ಕಗಳು ಅಂತ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ಸರಿ ಈಸಿಯಾಗಿ ಬಿಡಿಸಿದ್ದಾರೆ, ಅದನ್ನು ಕೂಡ ನೋಡ್ಬೋದು. ಸೊ 2x + y = 11, x + y = 8. ವೆರಿ ಈಸಿ ಕ್ವಶನ್. ಇನ್ನು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಸೂಕ್ತ ವಿಧಾನದಿಂದ ಬಿಡಿಸಲಿಕ್ಕೆ ಕೇಳಿದ್ದಾರೆ. ಸೊ ಇದು ಕೂಡ ವರ್ಜಿಸೋ ವಿಧಾನದಿಂದ ನೀವು ಬಿಡಿಸ್ಬೋದು, ನೋ ಪ್ರಾಬ್ಲಮ್. ಮೂಲಗಳ ಸ್ವಭಾವ ವೆರಿ ಇಂಪಾರ್ಟೆಂಟ್ ಅದ. ಕೊಟ್ಟಿದ್ದಾರೆ x² + 4x + 4 = 0 ಅದ. ಇದನ್ನು ax² + bx + c = 0 ರೂಪಕ್ಕೆ ಒಯ್ಯಬೇಕು. ಅಂದರೆ ಇಲ್ಲಿ a1 ಅದ, b 4 ಆಗ್ತದೆ, c 4 ಆಗ್ತದೆ. ಅವಾಗ ಶೋಧಕದ ಬೆಲೆ ಏನು? b² - 4ac. ಅಲ್ಲಿ ಬೆಲೆಗಳನ್ನು ಹಾಕಬೇಕು. ಅವಾಗ ಬೆಲೆ 0 ಬತ್ತು. ಹಾಗಾದರೆ ಇದು ವಾಸ್ತವ ಮತ್ತು ಸಮ ಅಂತ ಬತ್ತು. ಅದನ್ನೇ ಶೋಧಕ ಕಂಡುಹಿಡಿದು ಮೂಲಗಳ ಸ್ವಭಾವ ಬರೀರಿ ಅಂತ ಕೇಳ್ತಾರೆ. ಸೊ ಇದು ಶೋಧಕ ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಮಾಡ್ತಕ್ಕಂಥ ಲೆಕ್ಕ. ಸೊ ನೋಡ್ಕೊಂಡೋಗಿ. ಇನ್ನು ವರ್ಗ ಸಮೀಕರಣದ ಆದರ್ಶ ರೂಪದ ಮೇಲೆ ಒಂದು ಲೆಕ್ಕ ಬರ್ತದೆ. ಸೊ ವರ್ಗ ಸಮೀಕರಣದ ಆದರ್ಶದ ರೂಪ ಏನಪ್ಪ ಅಂದರೆ ax² + bx + c = 0. ಸೊ ಇದು ಕೂಡ ನೋಡ್ಕೊಂಡೋಗಿ, ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಸೊ ಇದನ್ನು ಕೂಡ ನೀವು ಮಾಡಬಹುದು. ಸೊ ಇವೆಲ್ಲ ಲೆಕ್ಕಗಳಿದ್ದಾವೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ. ಇನ್ನು ಆದರ್ಶ ರೂಪಗಳು ನೋಡ್ಕೊಡ್ರಿ. ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ, ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ, ಘನ ಬಹುಪದೋಕ್ತಿಯ ಆದರ್ಶ ರೂಪ. ಅದರ ಡಿಗ್ರಿ ಎಷ್ಟಿದಾವೆ, ಶೂನ್ಯತೆಗಳು ಎಷ್ಟಿದಾವೆ, ಅದು ಇಂಪಾರ್ಟೆಂಟ್ ಇರ್ತಕ್ಕಂಥ ಲೆಕ್ಕ. ಸೊ ಈ PDF ತುಂಬಾ ಇಂಪಾರ್ಟೆಂಟ್ ಅದ. ಶೂನ್ಯತೆಗಳಿದಾವೆ, ಎಷ್ಟು ಶೂನ್ಯತೆಗಳು ಕಂಡು ಬಂದಿದ್ದಾವೆ ಅನ್ನೋದನ್ನು ಕೇಳಬೇಕು. ಸೊ ರೇಖಾತ್ಮಕ ಬಹುಪದೋಕ್ತಿ, ಘನ ಬಹುಪದೋಕ್ತಿಯ ಮೇಲೆ ಇರ್ತಕ್ಕಂಥ ಲೆಕ್ಕಗಳು ಬರ್ತಾವೆ. ಸೊ ಇದನ್ನು ಕೂಡ ಆಲ್ರೆಡಿ ಇದು PDF ಭಾಳ ಇಂಪಾರ್ಟೆಂಟ್ ಅದ. ಸೊ ಚೆನ್ನಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಸೊ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತಾವೆ. ಎಸ್, ಶೂನ್ಯತೆಗಳ ಮೊತ್ತ ಇತ್ತು. ದೂರ ಸೂತ್ರ, ಎಸ್. ಸೊ ದೂರ ಸೂತ್ರ ಇದೆ, ಭಾಗ ಪ್ರಮಾಣ ಸೂತ್ರಗಳನ್ನು ಕೊಟ್ಟಿದ್ದಾರೆ, ಮಧ್ಯಬಿಂದು ಸೂತ್ರ ಇದೆ. ಇನ್ನು ದೂರ ಸೂತ್ರ ಉಪಯೋಗಿಸಿ ಬಳಸ್ತಕ್ಕಂಥ ಲೆಕ್ಕಗಳು. ಸೊ ನೋಡಿ, ದೂರ ಸೂತ್ರಗಳನ್ನು ಉಪಯೋಗಿಸಿ ಬಳಸ್ತಕ್ಕಂಥ ಲೆಕ್ಕ ಇದ್ದಾವೆ. a 2 6, b 5 10 ಅದ. ಇದರಲ್ಲಿ x1 y1 ಮೊದಲು ಗುರುತಿಸ್ಕೋಬೇಕು. x1 2, y1 6, x2 5, y2 10. ಅವಾಗ ಸೂತ್ರ d = √x² - x1 2 + y2 - y1 2 ಸೂತ್ರವನ್ನು ಹಾಕಿ ಲೆಕ್ಕವನ್ನು ಬಿಡಿಸ್ತಕ್ಕಂಥದ್ದು. ಅವಾಗ ಎಷ್ಟು ಬತ್ತು? √25 ಅಂದರೆ 5 ಮಾನಗಳು ಅಂತ ಉತ್ತರ ಬರಬೇಕು. ಇನ್ನು ಇವೆಲ್ಲ ಪ್ರಾಕ್ಟೀಸ್ ಮಾಡಬೇಕು ನೀವು ಚೆನ್ನಾಗಿ. ಇಲ್ಲಿಂದ ಬರ್ತವೆ, ಡೋಂಟ್ ವರಿ. ಭಾಗ ಪ್ರಮಾಣ ಸೂತ್ರಗಳನ್ನು ನೋಡಿರಿ. ಸೊ ಭಾಗ ಪ್ರಮಾಣ ಸೂತ್ರಗಳನ್ನು ಸಹಿತನೂ ಕೂಡ ನೀವು ಕಲ್ಕೋಬೇಕು. ಇದು ಕೂಡ ನಿಮಗೆ 3 ಮಾರ್ಕ್ಸ್ಗಳನ್ನು ತರ್ತಕ್ಕಂಥ ಲೆಕ್ಕ. ಆಲ್ರೆಡಿ ಕೊಟ್ಟಿದ್ದಾರೆ ಅದನ್ನು. 3:1 ಅನುಪಾತದಲ್ಲಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಸೊ ವೆರಿ ಇಂಪಾರ್ಟೆಂಟ್. ಭಾಗ ಪ್ರಮಾಣ ಸೂತ್ರದ ಮೇಲಿನ ಲೆಕ್ಕಗಳು. ಇನ್ನು ಟ್ರಿಗ್ನೋಮೆಟ್ರಿ ಲೆಕ್ಕಿದಾವೆ. ಸೊ ಟ್ರಿಗ್ನೋಮೆಟ್ರಿಯಲ್ಲಿ ಬರೆಸ್ತಕ್ಕಂಥ ಲೆಕ್ಕಗಳು. ಈ ಕೋಷ್ಟಕ ನೋಡಿಕೊಂಡ್ರೆ ಸಾಕು, ನಿಮಗೆ ಬೇಸಿಕ್ಕಾಗಿ ಗೊತ್ತಿರಬೇಕು. ಬೇಸಿಕ್ ಇದ್ದರೆ ಮಾತ್ರ ಟ್ರಿಗ್ನೋಮೆಟ್ರಿ ಲೆಕ್ಕಗಳನ್ನೇ ಬಿಡಿಸ್ಬೋದು, ಇಲ್ಲಾಂದರೆ ಬಿಡಿಸ್ಲಿಕ್ಕೆ ಬರೋದಿಲ್ಲ. ಓಕೆ. ಎಸ್, ಒಂದು ಘಟನೆಯ ಸಂಭವನೀಯತೆ, ಖಚಿತ ಘಟನೆಯ ಸಂಭವತೆ 1, ಅಸಂಭವ ಘಟನೆಯ ಸಂಭವನೀಯತೆ 0. ಒಂದು ಘಟನೆಯ ಸಂಭವನೀಯತೆ ಕಂಡುಹಿಡಿಯುವ ಸೂತ್ರ P of E = N of E / N of S. ಓಕೆ, ನೆನಪಿರಲಿ. ಅಲ್ಲಿಂದ ಸಂಭವನೀಯತೆಯಲ್ಲಿ ನಿಮಗೆ ಪ್ರಶ್ನೆಗಳು ಬರ್ತವೆ. ಥೇಲ್ಸನ ಪ್ರಮೇಯ 1 ಮಾರ್ಕ್ಸಿಗೆ ಕೇಳ್ತಾರೆ. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ. ಥೇಲ್ಸನ ವಿಲೋಮ ಪ್ರಮೇಯ ಏನು ಹೇಳ್ತದೆ? ತ್ರಿಭುಜದ ಯಾವುದಾದರೂ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆ 3ನೇ ಬಾಹುವಿಗೆ ಸಮಾಂತರವಾಗಿರ್ತದೆ. ಇನ್ನು ಕೋನ ನಿರ್ಧಾರಕ ಗುಣ. ಓಕೆ, ಸಮರೂಪ
ಬಾಹು ನಿರ್ಧಾರಕ ಕೋನ. ಸೊ ಇವೆಲ್ಲ ಪ್ರಮೇಯಗಳ ವ್ಯಾಖ್ಯೆಗಳಿತ್ತು. ಇನ್ನು ಇಲ್ಲಿಂದನೂ ಕೂಡ ನಿಮಗೆ ಸೂತ್ರ ಕೇಳ್ತಾರೆ. ವೃತ್ತದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ. ಓಕೆ, ಅರ್ಧ ವೃತ್ತದ ವಿಸ್ತೀರ್ಣ, ವೃತ್ತ ಚತುರ್ಥಕ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ವೃತ್ತಕಂಸ, ವೃತ್ತಖಂಡದ ವಿಸ್ತೀರ್ಣ. ಇನ್ನು ನೆಕ್ಸ್ಟ್ ಇವುಗಳು ಕೂಡ ಗೊತ್ತಿರಬೇಕು. ವಕ್ರ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಫಲ. ಸೊ ಇವುಗಳನ್ನು ಕೂಡ ಕಂಡುಹಿಡಿತಕ್ಕಂಥ ಲೆಕ್ಕಗಳು ನಿಮಗೆ ಬರ್ತವೆ. ಸೊ ಇವುಗಳನ್ನು ಕೂಡ ನೀವೇನು ಮಾಡ್ರಪ್ಪ ಅಂತಂದರೆ